மதிர விசில் பறக்கவே. Ladies and gentlemen, he got the looks. ಈ ವರ್ಷನೂ ನೀಟ್ ಎಕ್ಸಾಮ್ಗೆ ಬರೆಯುವಂತ ಸಂಖ್ಯೆ ಹೆಚ್ಚುತ್ತಾನೆ ಇದೆ. 22 ಲಕ್ಷ ಜನ 2023 25 ಲಕ್ಷ ಜನ. ಕಂಪಲ್ಸರಿ ಎವ್ರಿ ಇಯರ್ ಏನಿರೋದಿಲ್ಲ, ಒಂದು ಸೆಮಿಸ್ಟರ್ ಕಲಿಯೋದು ಬೇಸಿಕ್ ಅಷ್ಟೇ. ಗ್ರಾಮರ್ ಇನ್ ಡೀಟೇಲ್ ಆಗಿ ಏನಿರೋದಿಲ್ಲ. ಒಂದು ಸಬ್ಜೆಕ್ಟು ರಷ್ಯನ್ ಇದೆ, ರಷ್ಯನ್ ಮತ್ತು ಲ್ಯಾಟಿನ್ ಕಲಿಸ್ತಾರೆ. ಯಾಕಂದ್ರೆ ಅಷ್ಟೊತ್ತು ನೀವು ಬೇಸಿಕ್ ಸಬ್ಜೆಕ್ಟ್ಸ್ ಎಲ್ಲ ಕಲಿತಿರ್ತೀರ, ಯು ವಿಲ್ ಬಿ ಎಲಿಜಿಬಲ್ ಟು ಗಿವ್ ದ ಸ್ಟೆಪ್ ಒನ್ MBBS ಕೋರ್ಸ್ ಕಂಪ್ಲೀಟ್ ಆಗ್ತದೆ ಹೇಳಿದ್ರಲ್ಲ. ಸೊ ಆ 5 years ಕಂಪ್ಲೀಟ್ ಎಜುಕೇಶನ್ ಆದಮೇಲೆ 1 year ಇಂಟರ್ನ್ಶಿಪ್ನ ಅಲ್ಲೇ ಮಾಡಬೇಕಾ, ಇಲ್ಲಿ ಬಂದು ಮಾಡಬೇಕಾದ್ರು? ಗುಡ್ ಕ್ವಶನ್ ಆ್ಯಕ್ಚುಲಿ. ಯಾಕಂದ್ರೆ ಮಕ್ಕಳು ನಮ್ಮ ಇಂಡಿಯಾ ಬಂದು ಪ್ರಾಕ್ಟೀಸ್ ಮಾಡೋದಿರ್ತಾರೆ, ಅಲ್ಲಿ ಯಾಕೆ ಇಂಟರ್ನ್ಶಿಪ್ ಮಾಡಬೇಕು ಅನ್ನೋದು ಅಲ್ಲಿ ಕರ್ನಾಟಕದವರು ಇರ್ತಾರೆ, ಕೆಲವೊಂದು ಕಾಲೇಜ್ಗಳಲ್ಲಿ ನಾರ್ತ್ ಕಡೆಯವರು ಇರ್ತಾರೆ. ಯಾಕೆ ಅಂತಂದರೆ ಈಗ ನಮ್ಮ ಸ್ಟಾಫು ಈಗ ನಮ್ಮದು ಆಫೀಸ್ಗಳು ಡೆಲ್ಲಿಲೂ ಅಲ್ಲಿ ಕರ್ನಾಟಕ ಅಂತ ಅಷ್ಟೇ ಆಲ್ ಓವರ್ ಇಂಡಿಯಾ ನಮ್ದು ಅಡ್ಮಿಷನ್ಸ್ ಆಗುತ್ತೆ. ಈಗ ನಾವು ಕರ್ನಾಟಕದವ್ರಿಗೆ ಅಂತ ಸಪ್ರೇಟ್ ಇರೋಕ್ಕಾಗಲ್ಲ. ಈಗ ಆಲ್ ಇಂಡಿಯಾ ಸೀಟ್ಸ್ ಇವೆಲ್ಲ ಇಂಡಿಯನ್ ಸ್ಟೂಡೆಂಟ್ಸ್ಗಳಿಂದ ಕೇಟಕ್ಕೆ ಹೋಗುತ್ತೆ. ಕೆಲವೊಂದು ಕಾಲೇಜ್ಗಳಲ್ಲಿ ಕರ್ನಾಟಕದವ್ರು ಕೇಟಕ್ಕೆ ಇರ್ತಾರೆ, ಕೆಲವೊಂದು ಕಾಲೇಜ್ಗಳಲ್ಲಿ ಈಗ ಡೆಲ್ಲಿ ಹೋಗಿರ್ತಾರೆ, ಕೆಲವೊಂದಲ್ಲಿ ಮುಂಬೈ ಹೋಗಿರ್ತಾರೆ. ನಮ್ಮ ಒಂದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂದರೆ ಇವರ ಒಂದು ಡಿಗ್ರಿ 5 ವರ್ಷ ಪ್ಲಸ್ 1 ವರ್ಷ ಇಂಟರ್ನ್ಶಿಪ್ನ ಇನ್ವಾಲ್ವ್ ಆಗಿರುತ್ತೆ. ಸೊ ನಮ್ಮ NNC ಗೈಡ್ಲೈನ್ಸ್ನ ಫಾಲೋ ಮಾಡುತ್ತೆ. ಪ್ಲಸ್ ಇವರ ಒಂದು ಎಜುಕೇಷನ್ ಕಂಪ್ಲೀಟ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅದ್ರ ಜೊತೆಗೆ ಎಕ್ಸಾಮಿನೇಷನ್ಸು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಇವರು ಒಂದು ಎಜುಕೇಷನ್ ಫಾರಿನಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇಂಡಿಯಾದಲ್ಲಿ ಬಂದು ಆಸ್ ಎ ಲೈಸೆನ್ಸ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಿ. ಆ ಇಶ್ಯೂಸ್ ಹೇಗಿದೆಪ್ಪ ಈಗ ಕಂಟ್ರಿಲಿ? ಈಗ ನೀವೇ ಕೇಳಿದ್ರಿ ಎಷ್ಟೊಂದು ಜನ ಅದೇ ಆತಂಕ ಇರುತ್ತೆ ವಾರ ಅನ್ನೋದು. ರಿಯಾಲಿಟಿಯಲ್ಲಿ ಏನಿದೆ ಅಲ್ಲಿ? ರಿಯಾಲಿಟಿ ನಮ್ಮ ಸಮಾಧಾನ ನೀವು ಹೇಗೆ ಹೇಳ್ತಾರೆ ಅಂದರೆ, ನೀವು ಹೇಗಿಲ್ಲಿ ತುಮಕೂರು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಸೇಮ್ ಆಗಿದೆ. ನಿಮಗೆ ಏನು ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ, ನೀವು ಪೀಸ್ಫುಲ್ ಆಗಿರ್ತೀರ. ಇವಾಗ ನಿಮ್ಮ ಕನ್ವೀನಿಯನ್ಸ್ ಆಗಲಿ, ಗ್ರೋಸರಿ ಶಾಪ್ಸಲ್ಲಿ ನಿಮ್ಗೆ ಬಸ್ ಮೆಟ್ರೋ ಏನೇ ಆಗಲಿ ನಿಮಗೆಲ್ಲ ಓಕೆಬಲ್ ಡಿಸ್ಟೆನ್ಸ್. ರೈಟ್ ಲೆಫ್ಟಿಗೆ ಹೋದರೆ ಮೆಟ್ರೋ, ಬಸ್ ಸ್ಟಾಪ್, ಫುಡ್ ಸ್ಟಾಲ್ ಏನೇ ಬೇಕು ಅಂದರೆ ಎಲ್ಲ ಓಕೆಬಲ್ ಡಿಸ್ಟೆನ್ಸ್. ಜಸ್ಟ್ ಸೊ ಯಾರ್ದಾರ ಡೌಟ್ಸ್ ಇದ್ರೆ ಕೇಳ್ಬೋದು ಸ್ಟೂಡೆಂಟಿಗೆ. ಈ ಫಸ್ಟ್ ಇಯರ್ನಲ್ಲೇ ರಿಸರ್ಚ್ ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಹೇಳ್ಬೋದು ಈಗ ರೇಸಿಸಮ್ ಯಾವ ಕಂಟ್ರಿಗೆ ಹೋದ್ರು ಜನರು ಬೇರೆ ಕಂಟ್ರಿ ಬರ್ತಾರೆ, ಅಲ್ಲಿ ತುಂಬ ದೊಡ್ಡ ಪಾರ್ಕ್ಸ್ಗಳಿದ್ದಾರೆ. ಲೈಕ್ ಚಳಿ ಹೋಗುತ್ತೆ, -20 ಆ ಥರ ರೀತಿ ಹೋಗುತ್ತೆ, ಬಟ್ ನಿಮಗೂ ಇಷ್ಟ ಆಗುತ್ತೆ. ಡಿಸ್ಟೆನ್ಸ್ ಎಲ್ಲ ಓಕೆಬಲ್ ಡಿಸ್ಟೆನ್ಸ್. ನಿಮಗೆ ಬೇಕಾದ್ರೆ ನೀವು ನಡ್ಕೊಂಡಾಗ ಹೋಗೋದು 5 minutes, ಅಥವಾ ನೀವು ಬಸ್ ತಗೊಂತೀರ ಬಸ್ಸಲ್ಲಿ ಹೋಗ್ಬೋದು. ಆ್ಯಕ್ಚುಲಿ ಕೇಳ್ತಾರೆ ಮಕ್ಕಳುಗಳು ಇಂಗ್ಲೀಷಿಗೆ ಟ್ರಾನ್ಸ್ಫರ್ಗೆ. ಬೇರೆ ಕಾಲೇಜ್ಗಳು ಏನಂತಂದ್ರೆ ಒಂದೊಂದು ಡ್ರಾಬ್ಯಾಕ್ಸ್ ಅಡ್ವಾಂಟೇಜ್ಗಳು ಇದೆ, ಇಲ್ಲೂ ಇದೆ, ಇಲ್ಲ ಅಂತಿಲ್ಲ. ಬಟ್ ಇರೋದ್ರಲ್ಲಿ ಬೆಟರ್ ಫೀಸ್ ಅದು ಬಿಟ್ಟು ಬೇರೆ ಕಾಲೇಜ್ ಯಾರಾದ್ರೂ ಪೇರೆಂಟ್ಸ್ ಕಳಿಸ್ತೀವಿ ಅಂತ ಹೇಳಿ ಅಂದ್ರೆ ನಾನೇ ಹೇಳ್ತೀನಿ, ಧೈರ್ಯವಾಗಿ ಕಳಿಸಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ ಅಂತ ನಾನೇ ಹೇಳ್ತೀನಿ. ಸೇಫ್ಟಿ ತುಂಬ ಚೆನ್ನಾಗಿದೆ ಎಲ್ಲ ಕಡೆಯೂ. ಎಸ್ಪೆಷಲಿ ತರುಣ್ ಸರ್ ಏನೇ ಪ್ರಾಬ್ಲಮ್ ಅಂದರೂ ಫೀಸ್ ಆಗಲಿ, ಕಾಲೇಜ್ದಾಗಲಿ, ಹಾಸ್ಟೆಲ್ಲು, ಈವನ್ ಅಕಾಡೆಮಿಕ್ಸ್ ಪ್ರಾಬ್ಲಮ್ಸ್ ಅಂದ್ರೂ ಕಾಲ್ ಮಾಡಿದ ತಕ್ಷಣ ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾರೆ.